ಮೂವಿ ಯಾವ ಹಾಲಿವುಡ್ ಮಾಲಿವುಡ್ ಟಾಲಿವುಡ್ ಯಾವ ವುಡ್ ಇಲ್ಲ, ಒಂದೇ ನೋಡ್ಲಿ ಸ್ಯಾಂಡಲ್ವುಡ್. ಹಾಲಿವುಡ್ಗಿಂತ ಕಮ್ಮಿ ಇರಲ್ಲ ಅಣ್ಣ. ಎಲ್ಲರೂ ಬರ್ತಾರೆ. ಅಲ್ಟಿಮೇಟ್ 45 ಡ್ರೈವರ್ಸ್ ಮಾತ್ರ ಸೂಪರ್ ಹಿಟ್ಟು ಅಣ್ಣ. ದೋಸೆಗೆ ಹಾಕ್ತಾರೆ ಹಿಟ್ಟು. ಅರ್ಜುನ್ ಜನ್ಯ ಹೊಡೆದು ನೋಡಿ, ಒಂದೇ ನೋಡಲ್ ಬ್ಲಾಕ್ ಬಸ್ಟರ್ ಹಿಟ್ಟು ಅಣ್ಣ. ಗೋಡೆ ಮೇಲೆ ಇರುತ್ತೆ, ಆಕಾಶದಲ್ಲಿ ಇರುತ್ತೆ ಚಂದ್ರ. 45 ಅಲ್ಲಿ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಉಪೇಂದ್ರ ಅಣ್ಣ. ಗೋಡೆ ಹೊಡಿತಾರೆ ಬಣ್ಣ. ಯಾವತ್ತಿದ್ರು ಕರುನಾಡ ಚಕ್ರವರ್ತಿ ನಮ್ಮ 45 ಅಲ್ಲಿ ಶಿವಣ್ಣ ಅಣ್ಣ. ನೀರ್ಗೆ ಹಾಕ್ತಾರೆ ತೊಟ್ಟಿ. ನಮ್ಮ ರಾಜ್ ಬಿ ಶೆಟ್ಟಿ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಪಿಕ್ಚರ್ ಮಾಡಿರಲ್ಲ ಅಣ್ಣ. ಎಲ್ಲರೂ ತಿಂತಾರೆ ಖಾರ. ಶಿವಣ್ಣ ಎತ್ತಿದ್ದಾರೆ 11 ಅವತಾರ ಅಣ್ಣ. ಬಸ್ ಸ್ಟ್ಯಾಂಡ್ ಇರುತ್ತೆ ಬಸ್ಸು. 45 ಮೂವಿ 100 ಸೋಡಲ್ ಫಿಕ್ಸು. ಇದು ಮಾತ್ರ ಫಿಕ್ಸು. ಬರ್ದಿಟ್ಕೊಳ್ಳಿ, ಈ ತರ ಪಿಕ್ಚರ್ ಇನ್ನೊಂದು ಲೈಫಲ್ಲಿ ಯಾರು ತೆಗಿಯೋಕ್ಕಾಗಲ್ಲ. ಆ ತರ ತೆಗ್ದವ್ರೆ. ದಯವಿಟ್ಟು ನಾಯಿ ಆಕ್ಸಿಡೆಂಟ್ ಆಗಿ ಯಾರು ನಾಯಿನ ಆಕ್ಸಿಡೆಂಟ್ ಮಾಡಿದ್ದಾರೆ, ಯಾರು ಹೆಲ್ಮೆಟ್ ಹಾಕೊಂಡಿಲ್ಲ, ಯಾರು ಗಾಡಿ ಓಡಿಸ್ಕೊಂಡಾಗ ಫೋನ್ ಮಾತಾಡ್ತಾರೆ, ಅವ್ರು ಎಲ್ಲರಿಗೂ ನೋಡೋ ಪಿಕ್ಚರ್ ಇದು. ಮೇಡಮ್ ತುಂಬ ಚೆನ್ನಾಗಿದೆ ಸಿನಿಮಾ. ಶಿವ ಇಲ್ದೇ ಕಡೆ ಊರಿಲ್ಲ, ಶಿವಣ್ಣನ ಮೆಚ್ಚಿದವ್ರು ಯಾರಿಲ್ಲ. ಆ ಎನರ್ಜಿ, ಆ ಡ್ಯಾನ್ಸ್, ಆ ಫೈಟು ಸಕ್ಕದ ಇದೆ. ದಯವಿಟ್ಟು ಎಲ್ಲರೂ ಶಿವನ ಭಕ್ತರು ಯಾರಿದ್ದಾರೋ ದಯವಿಟ್ಟು ಬಂದು ಸಿನಿಮಾನ ನೋಡಿ. ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ. ಯಾಕಂದರೆ ಒಂದೊಂದು ಸೀನು ಒಂದೊಂದು ಹೇಳೋಕ್ಕಾಗಲ್ಲ ಮೇಡಮ್. ಎಷ್ಟು ಸಕ್ಕದ ಇದೆ ಅಂದರೆ 20 ನಿಮಿಷ ಕಳೆದೋಗ್ಬಿಡ್ತೀರ. ಸಿನಿಮಾನೇ ಅಲ್ಲ, ಯಾವುದೋ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀರ ಅನ್ನಿಸ್ತಿದೆ. ದಯವಿಟ್ಟು ಇನ್ನೊಂದ್ಸತಿ ಹೇಳ್ತೀನಿ, ಶಿವ ಭಕ್ತರು ಯಾರಿದ್ದಾರೆ ದಯವಿಟ್ಟು ಬಂದು ಸಿನಿಮಾನ ನೋಡಿ. ಇವತ್ತು 2 ಸಿನಿಮಾ ರಿಲೀಸು, ಒಂದು 45 ಮತ್ತು ಒಂದು ಸುದೀಪ್ ಸರ್ದು. ದಯವಿಟ್ಟು 2 ಸಿನಿಮಾನ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಜೈ ಅಪ್ಪು ಬಾಸ್. ಎಷ್ಟು ಇನ್ಮೇಲಿಂದ ಇಂಡಿಯಾದಲ್ಲಿ ಅನೌನ್ಸ್ ಮಾಡಿ ಶಿವಣ್ಣಕ್ಕೆ ಒಂದು ಅವಾರ್ಡು ಆಯ್ತಾ. ಶಿವಣ್ಣನೇ ಅಪ್ಪ, ಮಹಾನ್ ಕಲಾವಿದ. ಶಿವಣ್ಣಗೆ ಸಿನಿಮಾ ನಿಜವಾಗ್ಲೂ ಒಳ್ಳೆ ಅದ್ಭುತ ಸಿನಿಮಾ.